ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಏನಪ್ಪ ವಿಷಯ ಅಂದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇವರು ವಿನ್ನರ್ ಇವ್ರು ರನ್ನರ್, ಯಾರ್ಯಾರು ಎಷ್ಟನೇ ಸ್ಥಾನದಲ್ಲಿ ಹೊರಗಡೆ ಬಂದ್ರು ಬಿಗ್ ಬಾಸ್ ಫೈನಲ್ ನಲ್ಲಿ, ಮತ್ತೆ ಯಾರು ವಿನ್ನರ್ ಆದ್ರು ಅಂತಂದು ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳುತ್ತೆ, ಬನ್ನಿ ನೋಡೋಣ. ಫಸ್ಟ್ನೇದಾಗಿ 6ನೇ ಸ್ಥಾನದಲ್ಲಿ ಯಾರು ಹೊರಗಡೆ ಬರ್ತಾರಂದ್ರೆ ಧನುಷ್ ಅವರು ಹೊರಗಡೆ ಬರ್ತಾರೆ. ಮತ್ತೆ 5ನೇ ಸ್ಥಾನದಲ್ಲಿ ರಘು ಅವರು ಬರ್ತಾರೆ. ಮತ್ತೆ 4ನೇದಾಗಿ ಕಾವ್ಯ ಅವರು ಹೊರಗಡೆ ಬಂದಿದ್ದಾರೆ ಅಂತೆ. ಅವರು ಮೂರನೇ ರನ್ನರ್ ಅಪ್ ಆಗಿದ್ದಾರೆ ಕಾವ್ಯ ಅವರು. ಮತ್ತೆ ಅದಾದ್ಮೇಲೆ ಅಶ್ವಿನಿ ಗೌಡ ಅವರು 2ನೇ ರನ್ನರ್ ಅಪ್ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಗೊತ್ತಿರುತ್ತೆ ನಿಮಗೆ ನೆಕ್ಸ್ಟ್ ಯಾರು ಎಷ್ಟು ರನ್ನರ್ ಅಪ್ ಆದ್ರು ಮತ್ತೆ ಯಾರು ವಿನ್ನರ್ ಆದ್ರು ಅನ್ನೋದು ಗೊತ್ತಿರುತ್ತೆ. ಅಂದ್ರೆ ರಕ್ಷಿತ್ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ, ಗಿಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡಿಸೈಡ್ ಆಗಿಬಿಟ್ಟಿದ್ವಿ ನಾವು ಗಿಲ್ಲಿನೇ ವಿನ್ನರ್ ಅಂತಂದು. ಬಟ್ ರನ್ನರ್ ಅಪ್ ಯಾರು ಆಗ್ತಾರೆ ಅಂತಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ರಕ್ಷಿತಾ ರನ್ನರ್ ಅಪ್ ಆಗ್ತಾರ ಅಥವಾ ಅಶ್ವಿನಿ ರನ್ನರ್ ಅಪ್ ಆಗ್ತಾರ, ಸೆಕೆಂಡ್ ಅಂದ್ರೆ ಫಸ್ಟ್ ರನ್ನರ್ ಅಪ್ ಅಂತಂದು ಅಲ್ಲೇ ಸ್ವಲ್ಪ ಗೊಂದಲಗಳು, ಅಂದ್ರೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿದ್ದಿಲ್ಲ. ಬಟ್ ಇವಾಗ ಆಲ್ರೆಡಿ ಗೊತ್ತಾಗಿದೆ, ರಕ್ಷಿತ್ ಅವರು ರನ್ನರ್ ಅಪ್ ಆಗಿದ್ದಾರೆ, ಮತ್ತೆ ಅಶ್ವಿನಿ ಮ್ಯಾಮ್ ಆಗಿದ್ದಾರೆ. ವಿನ್ನರ್ ಮಾತ್ರ ಗಿಲ್ಲಿ ಅವರಾಗಿದ್ದಾರೆ. ವಿನ್ನರ್ಗೆ 10 ಲಕ್ಷ ಒಂದು ಕಾರು ಬಿಗ್ ಬಾಸ್ ವಿನ್ ಆದಂತ ಗಿಲ್ಲಿ ಅವರಿಗೆ ಇವಾಗ ಆ ಬಿಗ್ ಬಾಸ್ ಕಡೆಯಿಂದ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಯಾರು ವಿನ್ನರ್ ಆಗಬೇಕಿತ್ತು, ಅಂದ್ರೆ ಯಾರು ರನ್ನರ್ ಆಗಬೇಕಿತ್ತು, ಇನ್ನು ಯಾರ್ಯಾರು ಎಷ್ಟೆಷ್ಟು ಸ್ಥಾನದಲ್ಲಿ ಬಂದು ಎಲಿಮಿನೇಟ್ ಆಗಬೇಕಿತ್ತು, ಮತ್ತು ಮೇಲ್ಗಡೆ ಬಂದವರು ತೆಳಗಡೆ ಹೋಗಿ ಅಂದ್ರೆ ದೊಡ್ಡನೆ ಎಲಿಮಿನೇಟ್ ಆಗಬೇಕಿತ್ತು ಅಂತಂದವರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಯಾರು ಇವಾಗ ಯಾವ ಥರ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು, ಬಿಗ್ ಬಾಸ್ ಕರೆಕ್ಟಾಗಿ ಮಾಡಿದ್ರ ಇಲ್ವಾ, ರನ್ನರ್ ಅಪ್ ಅಂದರೆ ವೋಟಿಂಗ್ ಪ್ರಕಾರನೇ ಇದನ್ನ ಮಾಡ್ಕೊಂಡು ಬಂದವ್ರೆ. ನೋಡೋಣ ಅವ್ರದ್ದು ಹೊರಗಡೆ ಬಂದು ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತಂದು ಕಾದು ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಗಿಲ್ಲಿದು ಮಾತ್ರ. ಅದು ಏನು ಗುರು, ಆ ಸ್ಟುಡಿಯೋ ಮುಂದೆನೇ ಹಾಕ್ಬಿಟ್ಟವ್ರೆ ಗಿಲ್ಲಿದು ಕಾವ್ಯದ್ದು ಫೋಟೋ. ಆಲ್ಮೋಸ್ಟ್ ಅಲ್ಲಿ ಇಡೀ ಅಲ್ಲಿ ಯಾರೂ ಇಲ್ಲವೇ ಪೋಸ್ಟ್. ಇವ್ರೇನು ಹೊರಗಡೆ ಜಸ್ಟ್ ಹೊರಗೆ ಬರೋಕೆ ಅವ್ರ ಪೋಸ್ಟ್ ನೋಡಿ ಫುಲ್ ಗಾಬರಿ ಆಗ್ಬೇಕು, ಅಂದರೆ ಖುಷಿ ಆಗ್ಬೇಕು, ಆ ರೇಂಜಿಗೆ ಹಾಕವ್ರೆ. ಅದೇ ಕಾರಣಕ್ಕೆ ಹಾಕ್ಯವ್ರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಅವರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ನೋಡ್ತಾರೆ ಇಲ್ವಾ, ಬರುವಾಗ ಜಾಸ್ತಿ ಗದ್ದಲಿರುತ್ತೆ, ನೋಡ್ತಾರೆ ಇಲ್ಲ ಅದು ಡೌಟೇನೆ. ಹೊರಗಡೆ ಬಂದಾದ್ಮೇಲೆ ವಿಡಿಯೋನಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್. ಬಟ್ ಲೈವ್ನಲ್ಲಿ ನೋಡ್ತಾರೆ ಇಲ್ಲ ಗೊತ್ತಾಗಲ್ಲ, ಯಾಕಂದರೆ ಜಾಸ್ತಿ ಗದ್ದಲ ಇರುತ್ತೆ ಈಗ ಹೊರಗಡೆ. ನೋಡೋಣ ಏನು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ. ನಮ್ಗೆ ಇಲ್ಲಿ ಅವರು ವಿನ್ನರ್ ಆಗಿದ್ದಾರೆ, ಮತ್ತು ರಕ್ಷಿತ್ ಅವರು ರನ್ನರ್ ಆಗಿದ್ದಾರೆ, ಕಾವ್ಯ ಅವರು ಮೂರನೇ ರನ್ನರ್ ಅಪ್ ಆಗಿದ್ದಾರೆ. ನೋಡೋಣ ಹೊರಗಡೆ ಬಂದಾದ್ಮೇಲೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅವ್ರದ್ದು, ಕಾದು ನೋಡೋಣ. ರಿಯಾಕ್ಷನ್ ಬಂದಾದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ